ಸುಮಾರು ದಿನದಿಂದ ಹಲಸಿನ ಹಣ್ಣು ತಿನ್ಕಂತ ಭಯಂಕರ ಆಸೆ ಆಗ್ತಿದ್ದಿತ್ತು. ಬೆಂಗಳೂರಲ್ಲಿ ಪಿ ಜಿಯಲ್ಲಿ ಪತಿಗೆಲ್ಲ ಬರೀ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅದರಲ್ಲೆಲ್ಲ ತರಿಸೋದಾಯ್ತು. ಸೊ ಇವತ್ತು ನ್ಯಾಚುರಲ್ ಸ್ಟ್ರೈಟ್ ಫ್ರಮ್ ದ ಟ್ರೀ ಹಲಸಿನ ಹಣ್ಣು ಸಿಕ್ಕಿದ್ದು. ಸೊ ಅದನ್ನು ನಾನು ದೊಡ್ಡ ಕೊಯ್ದು ಕೊಡ್ತಿದ್ದೆ, ನಾನು ತಿಂತಿದ್ದೆ. ಹೆಂಗಿತ್ತು ಕಮ್ಮ? ಲೈಕ್ ಇದ್ದಾಳೆ, ಸ್ವೀಟ್ ಇತ್ತು, ಕಲರ್ ಇಲ್ಲ, ಬಟ್ ಬಿಳಿ ಬಿಳಿ ಇತ್ತು. ಲೈಕ್ ಇದ್ದಾಗ ಪರಿಮಳ ಜಾಸ್ತಿ ಪರಿಮಳ ಇಲ್ಲ. ಶೌಟ್ ಔಟ್ ಟು ದಿನೇಶನ ಕೊಟ್ಟೋದಕ್ಕೆ. ದಿನೇಶಣ್ಣನ ಮನೆಯಿಂದಲ್ಲ ಆಗ ಮಾಲ್ನಾಕ ದಿನೇಶನ. ಹಣ್ಣು ಆಯ್ತಾ? ನಂಗೆ ಸ್ವಿಗ್ಗಿ ಎಲ್ಲ ತರಿಸ್ತಾರ ಆನ್ಲೈನ್ ಹಂಗೆಲ್ಲ ಬೆಂಗಳೂರಂಗೆ, ಅದೆಲ್ಲ ಎಂತ ಕಾಯಿ ಕಟ್ ಮಾಡಿ ಇಡುದಾರ ಸ್ವಲ್ಪ ಕಾಯಿ ಸ್ಮೆಲ್ ಬರ್ತಿತ್ತೊಳ್ಳೆ. ಆಯ್ತು, ಒಪ್ಪನಾಗಿದೆ ಹಣ್ಣೆಯಾ? ಪೇಪರ್ ಇಟ್ಟಾಡಿ ಕೊಡ್ತೆ. ಗೊತ್ತು ಏನೋ ಯಾರಿಗೆ ಗೊತ್ತೆ. ಅಮ್ಮ ಬಿಸಿಲೇ ಹೋಗ್ತದೆ. ಎಣ್ಣೆ ಮುಟ್ಕೊಳತ್ತೆ ಒಚ್ಚಿ ಕುಡ್ಕ ಬೇಡ ಬೇಡ, ಒಚ್ಚಿ ಕೊಡೋದಲ್ಲ ಬೇಡಪ್ಪ, ಇಷ್ಟು ಮಾಡೋದು ಸಾಕು. ಸೀತ ಈಗ ನನ್ನ ತಿನ್ನುವ ಸಭಾಯ ಇದನ್ನು ತಾಳ ಇಲ್ಲಲ್ಲ, ಇಲ್ಲ ದಾಣಿ ಎಲ್ಲ ತೆಗಿತೆ ಆಮೇಲೆ. ಅದು ತಡಿ, ಪೇಪರ್ ಹಂಗೆ ಇದು ಮಾಡೋದಡ. ಹಲಸಿನ ತಿಂದಂಗೆ ಇಲ್ಲ ಅಲ್ಲಡ. ಸಮ್ಮರ್ ಇದು ಸೆಕೆಗಾಲ ಸ್ಟಾರ್ಟ್ ಆಗಿ ಸುಮಾರು ಟೈಮ್ ಆಯ್ತು, ತಿಂದದೇ ಕಮ್ಮಿ. ಬಟ್ ಒಂದು ತಿಕ್ ಮಾಡ್ತಾರೆ ಅಂತ ಮಾಡ್ತಾರೆ ಗೀತಾ. ಈಗ ಯಾರ ಹೇಳ್ರಿ ಇದು ಎಂಥದ್ದು ಗೊತ್ತಿಲ್ಲ, ಒಟ್ಟು ಹೇಳ್ತಾರೆ ಇಷ್ಟೆರಡು ರಾಶಿ ಕೆಳಗೆ, ಇಷ್ಟೆರಡು ರಾಶಿ. ಅದನ್ನು ಕೊಯ್ದು 3-4 ಜನ ಒಟ್ಟಿಂದ ಒಬ್ಬರು ಕಟ್ ಮಾಡಿ ಕೊಡೋದು, ಸೊಳೆ ತೆಗೆಯೋದು, ತಿಂತ ಎಷ್ಟು ಬೇಕಾದ್ರೆ ತಿಂದ. ಅವ್ರೆಂತ ಮಾರೋದಿಲ್ಲ, ಯಾರು ತಕ್ಕಂತ ಎಲ್ಲರ ಮನೆಗೆ, ಎಲ್ಲರ ಮನೇಲಿ ಇದ್ದ. ಮತ್ತು ಮಾರೋದು ಇಲ್ಲ, ಎಲ್ಲರ ಮನೆಗೆ ಇತ್ತು. ಈ ಊರಂಗೆ ಬಿಟ್ಟು ದೊಡ್ಡ ದಾನಿ ಬೇಯಿಸಿಟ್ಟಿದ್ರೆ ನಮ್ದು ಇವತ್ತು ಊಟ ಎಲ್ಲ ಇದು ತಿನ್ಕೊಂಡು ಹೊಟ್ಟೆ ಫುಲ್ ಮಾಡ್ಕೊಂಡು. ನಮ್ಮ ಮನೆಯವರಿಗೆಲ್ಲ ಅಷ್ಟೆಲ್ಲ ಇಷ್ಟ ಆತಲ್ಲ ದಾನಿ ಎಲ್ಲ ಅಂತಂದರೆ, ಬಟ್ ನಂಗೆ ಸಖತ್ ಇಷ್ಟ. ಸೊ ಎಷ್ಟು ಬೇಕೋ ಅಷ್ಟು ಹಾಕೋಣತಿ. ಕೆಲವ್ರು ಹೇಳ್ತಿದ್ರು ಬರೀ ನಿಮ್ಮನ್ನೇ ತೋರಿಸ್ಬೇಡಿ, ನಿಮ್ಮನ್ನೇ ಅಮ್ಮನೆಲ್ಲ ತೋರಿಸಿ ಅಂದ್ಕೊಂಡು. ನಾನು ನಾರ್ಮಲಿ ಎಂತಕ್ಕೆ ತೋರಿಸೋದಿಲ್ಲ ಅಂದರೆ ಅವರಿಗೆಲ್ಲ ಅನ್ಕಂಫರ್ಟೇಬಲ್ ಆಗ್ತದೆ, ಅದಕ್ಕೆ ತೋರಿಸೋದಿಲ್ಲ. ಬಟ್ ಇದನ್ನು ಕಾಣಿ, ಇದು ಯಾರಿಗೂ ಬೇಜಾರಿಲ್ಲ. ಇದು ನಮ್ಮ ಮನೆ ಹೊರಗೆ ಇಷ್ಟ. ಈಗ ಮಧ್ಯಾಹ್ನ 3 ಗಂಟೆ, ಸಖತ್ ಬಿಸಿಲು. ಲುಕ್ ಎಟ್ ದಿಸ್. ದಾನಿ ತಗೊಂಡು ಹೋಗ್ತಿದ್ದೆ ನನ್ನ ರೂಮಿಗೆ ಮೇಲೆ. ನನ್ನ ರೂಮ್ ಇದಾಯ್ತಾ, ಹೊರಗಿಂದ ಈ ಥರ ಕಾಣಿಸುತ್ತೆ. ಮೇಲೆ ಇದಂತ ಹಂಚಾಕಿತ್ತು, ಕೆಳಗೆ ಇನ್ನೊಂದಿತ್ತು. ಸೊ ಲೆಟ್ಸ್ ಗೋ ಇನ್ಸೈಡ್. ಮೇಲಿಂದ ಹಾಲಿಂದ ಈ ಥರ ಕಾಣಿಸುತ್ತೆ ಹೊರಗೆ, ಚಂದ ಇತ್ತಲ್ಲ. ಸೆಕೆ ತಡ್ಕೊಂಬಕಾರಿಲ್ಲ, ಅದಕ್ಕೆ ಸ್ವಲ್ಪ ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದೆ. ಆ್ಯಂಡ್ ಈಗ ನನ್ನ ದಾನಿ ತಿನ್ನುವ ಸಮಯ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿತ್ತ ಕೆಲವರಿಗೆಲ್ಲ, ಅಂದರೆ ಊರವರಿಗೆಲ್ಲ ಡೆಫಿನೆಟ್ಲಿ ಗೊತ್ತಿರುತ್ತೆ. ಕೆಲವರಿಗೆಲ್ಲ ಸಿಟಿಯಲ್ಲಿ ಇಪ್ಪವರಿಗೆಲ್ಲ ಗೊತ್ತಿಲ್ಲದೆ ಇರ್ಬೋದು ಅದು ತಿಂತ್ರೋ ಇಲ್ದ ಅಂತ. ಇದು ಹಲಸಿನ ಹಣ್ಣಿನ ಬೀಜ ಅಂತ ಕರೀತಾರೆ, ನಾವು ದಾನಿ ಅಂತ ಕರೀತಾ. ಇದನ್ನು ಬೇಯಿಸ್ತ್ರ ಅಥವಾ ಒಲೆ ಒಳಗೆ ಹಾಕಿ ಸುಡ್ತ್ರ, ಅದು ಒಳ್ಳೆದ. ಬೇಯಿಸೋದಿಗೆ ನಾವೆಂತ ಮಾಡುತ್ತೆ ಅಂದರೆ ಸ್ವಲ್ಪ ಒಂದು ಪಾತ್ರೆಗೆ ನೀರು ಉಪ್ಪು ಹಾಕಿ ಬೇಯಿಸುತ್ತೆ. ತೋರಿಸ್ಕ, ಐ ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಕೆಲವ್ರಿಗೆ ಗೊತ್ತಿಲ್ದಿದ್ರೆ ಈ ಥರ ಒಂದು ಸೈಡ್ ಓಪನ್ ಆಗಿರ್ತೈತೆ, ಕೆಲವ್ರು ಓಪನ್ ಆಗಿದ್ದಿಲ್ಲ ಸರಿ ಬೇಯ್ದಿದ್ರೆ. ಬಟ್ ಪ್ರಾಪರಾಗಿ ಬೆಂದರೆ ಈ ಥರ ಸ್ವಲ್ಪ ಓಪನ್ ಆಗಿರುತ್ತೆ, ಅದನ್ನು ಈಸಿಲಿ ತೆಗಿಲಕ್ಕೆ ನಾವು ಈ ಥರ ಕಾಣಿಸುತ್ತೆ. ಇಟ್ ಲುಕ್ಸ್ ಲೈಕ್ ದಿಸ್. ಇದಿಷ್ಟನ್ನು ಖಾಲಿ ಮಾಡಿದೆ. ನನಗೆ ಊಟ ಸಹ ಮಾಡಲಿಲ್ಲ, ದಾನಿ ತಿನ್ಕೊಂತ. ನೆಕ್ಸ್ಟ್ ವೀಡಿಯೋಲಿ ಇನ್ನೊಂದು ಸಲ ಸಿಗ್ತೇವೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಶೇರ್ ಕೂಡ ಮಾಡಿ. ಬಾಯ್.